ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ಸಿಗೆ ಸೊಪ್ಪಿನ ಬಸ್ಸಾಂಬರನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮನೂ ಸಹ ಇದೇ ಮೆಥಡಲ್ಲಿ ಬಸ್ಸಾಂಬರನ್ನು ಮಾಡ್ತಾರೆ. ಸೊ ಅಮ್ಮ ಹೇಳ್ಕೊಟ್ಟ ರೀತಿಯಲ್ಲೇ ನಾನಿವತ್ತು ಸಿಗೆ ಸೊಪ್ಪಿನ ಬಸ್ಸಾಂಬರನ್ನು ಯಾವ ರೀತಿಯಾಗಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರಾಗಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್. ಸೊ ಮಧ್ಯದಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮೊದಲೇದಾಗಿ ಇಲ್ಲಿ ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಹಳ್ಳಿ ಕಡೆ ತುಂಬ ಜಾಸ್ತಿ ಸಿಗುತ್ತೆ. ಈ ಮಳೆಗಾಲ ಶುರು ಆಯಿತು ಅಂದರೆ ಹನಿ ಬಿದ್ದ ತಕ್ಷಣವೇ ಇದು ಚಿಗುರೋಕ್ಕೆ ಶುರು ಆಗುತ್ತೆ. ಸೊ ಒಂದೊಳ್ಳೆ ಬೆಸ್ಟು ಬಸ್ಸಾಂಬಾರು ಅಂದರೆ ಇದು ನಂಗೆ ತುಂಬ ಫೇವ್ರೇಟು. ಈ ಸಿಗೆ ಸೊಪ್ಪು ಏನಾದರೂ ಸಿಕ್ತು ಅಂದರೆ ನಮ್ಮಮ್ಮ ನನಗೋಸ್ಕರ ಬೆಂಗಳೂರು ತನಕ ತಗೊಬಂದು ಕೊಟ್ಟು ಹೋಗ್ತಾರೆ. ಸೊ ಸಿಗೆ ಸೊಪ್ಪನ್ನು ನಾನು ಈಗಾಗಲೇ ತೊಗೊಂಡಿದ್ದೀನಿ. ಜೊತೆಗೆ ಹೆಸರು ಕಾಳು, ಜೊತೆಗೆ ಅವರೆಬೇಳೆನ ತೊಗೊಂಡಿರುವಂಥದ್ದು. ಸೊ ತೊಗರಿಬೇಳೆ ಹಾಕಿದ್ರೂ ಚೆನ್ನಾಗೇ ಆಗುತ್ತೆ, ಬಟ್ ಅವರೆಬೇಳೆ ಹಾಕಿದ್ರೆ ಆ ಟೇಸ್ಟೇ ಬೇರೆ. ಸೊ ಅವರೆಬೇಳೆ ಜೊತೆಗೆ ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಬೇಯೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ, ಸಾಫ್ಟಾಗಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದೇ ಮೆಥಡಲ್ಲೇ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕುದಿಯೋ ನೀರಿಗೆ ಹೆಸರು ಕಾಳು ಜೊತೆಗೆ ಅವರೆಬೇಳೆನ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಆಲ್ ಬೇಯೋ ಅದಕ್ಕೆ ಬಂದಿದೆ. ವಿಷಲ್ ಹೊಡ್ಸಿದ್ರೆ ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಥರನೇ ಬಸ್ಸಾಂಬಾರು ಉದ್ರುದ್ರಾಗಿ ಕಾಳು ಅಥವಾ ಸೊಪ್ಪು ಚೆನ್ನಾಗಿರಬೇಕು ಅಂದರೆ ನಾನು ಯಾವಾಗಲೂ ಇದೇ ರೀತಿಯಾಗಿ ಬೇಯಿಸ್ತೀನಿ. ಇನ್ನೇನು ಕಾಳು ಬೇಯ್ತಾ ಇದೆ ಅನ್ನೋ ಅದಕ್ಕೆ ಅಂದರೆ ಫೈನಲ್ಲಾಗಿ ಬೇಯ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಸೊಪ್ಪನ್ನು ಹಾಕಬೇಕು. ಏಕೆಂದರೆ ಸೊಪ್ಪು ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಕಾಳುಗಳನ್ನು ಬೇಯಿಸಿ ಸ್ವಲ್ಪ ಫೈನಲ್ಲಾಗಿ ಇನ್ನೇನು ಒಂದು 10% ಬೇಯಬೇಕು ಅನ್ನೋ ಸಂದರ್ಭದಲ್ಲಿ ಸೊಪ್ಪನ್ನು ಹಾಕ್ತೀನಿ. ನೋಡ್ತಾ ಇದ್ದೀರಾ, ಸೊಪ್ಪು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಏಕೆಂದರೆ ಸೊಪ್ಪು ಮತ್ತು ಕಾಳಿಗೆ ಉಪ್ಪು ಹತ್ತಬೇಕು ಅನ್ನೋ ಕಾರಣಕ್ಕೆ ನಾವು ಉಪ್ಪನ್ನು ಹಾಕಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೇಯಿಸಬೇಕು. ಫೈನಲಿ ಕಾಳು ಸೊಪ್ಪು ಬೆಂದಿದೆ, ನೋಡ್ತಾ ಇರ್ಬೋದು. ಒಳ್ಳೆ ಇದು ಕುದೀತಾ ಇರಬೇಕಾದ್ರೆ ಬೇಯೋ ಹದಕ್ಕೆ ಬಂದಾಗ ಒಂದು ಘಮ ಬರುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಫಾರ್ ದ ಫಸ್ಟ್ ಟೈಮ್ ಇದನ್ನು ಸಿಗೆ ಸೊಪ್ಪಿನ ಬಸ್ಸಾಂಬಾರು ಊಟ ಮಾಡೋರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನಾನು ಒಂದು ಕಡೆ ಖಾರಕ್ಕೂ ಸಹ ರೆಡಿ ಮಾಡ್ಕೊಬಿಡೋಣ. ಮೊದಲೇದಾಗಿ ಒಂದು ಜಾರಿಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಸಣ್ಣ ಗೆಡ್ಡೆ ಈರುಳ್ಳಿ, ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು. ಏನು ಬಸ್ಸಾಂಬಾರಿಗೆ ಯೂಶ್ವಲಿ ಏನು ಹಾಕ್ತಾರೋ ಸೊ ಅದೇ ಮಸಾಲೆನ, ಅದೇ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡಬೇಕು. ಜೊತೆಗೆ ಸೊಪ್ಪು, ಜೊತೆಗೆ ಒಂದು 4-5 ಹಸಿಮೆಣಸಿಕಾಯಿ ಮತ್ತು ಬೇಯಿಸಿರುವಂತಹ ಸೊಪ್ಪು ಅಂದರೆ ಅವರೆಬೇಳೆ, ಹೆಸರು ಕಾಳು ಜೊತೆಗೆ ಸೊಪ್ಪು, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಒಂದು ಮಸಾಲೆ ರೆಡಿ ಆಗಿದೆ, ಸಾಂಬಾರು ಮಸಾಲ. ಇದು ಒಂದು ಕಡೆ ಕಾಳು ಬಸ್ತಿಟ್ಟಿರುವಂತಹ ನೀರು, ಅದಕ್ಕೆ ನಾನು ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ಹಸಿ ಖಾರನ ಆ್ಯಡ್ ಮಾಡಿದೆ. ಫೈನಲಿ ಉದ್ಕ ಅಂದರೆ ಬಸ್ಸಾಂಬಾರು ರೆಡಿ. ನೋಡ್ತಾ ಇದ್ದೀರಲ್ಲ, ಈ ಕಡೆ ನಾವು ಸೊಪ್ಪಿಗೆ, ಕಾಳಿಗೆ ಒಗ್ಗರಣೆ ಹಾಕ್ಕೊಬಿಡೋಣ. ಸೊಪ್ಪಿಗೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದ್ರೆ ಒಂದು ಗೊಜ್ಜನ್ನೇ ಅಂದರೆ ಈರುಳ್ಳಿ ಮೆಣಸಿಕಾಯಿ ಏನು ಹಾಕ್ತೀವೋ ಅದನ್ನು ಒಂದು ಸ್ವಲ್ಪ ಗೊಜ್ಜನ್ನೇ ಸಾಂಬಾರಿಗೆ ಹಾಕಿಬಿಟ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಸಿಡಿಸ್ಬಿಟ್ಟಿದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ, ಒಣಮೆಣ್ಸಿಕಾಯಿ ಹಾಕಿದರೂ ಚೆನ್ನಾಗುತ್ತೆ. ಸೊ ನಾನು ಒಣಮೆಣ್ಸಿಕಾಯಿಗಿಂತ ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತೀನಿ. ಮತ್ತು 1 ಗೆಡ್ಡೆ ಈರುಳ್ಳಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಮತ್ತು 2 ಎಸಳು ಕರಿಬೇವು. ನಾನು ನನ್ನ ಬ್ಲಾಗಲ್ಲಿ ಬಸ್ಸಾಂಬಾರುಗಳನ್ನೇ ಜಾಸ್ತಿ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ಯಾಕಂದರೆ ನಂಗೆ ಬಸ್ಸಾಂಬಾರು ಅಂದರೆ ತುಂಬ ಫೇವ್ರೇಟು. ನಾನು ವಾರದಲ್ಲಿ ಒಂದು 3 ದಿನನಾದರೂ ಬಸ್ಸಾಂಬಾರು ಸೊಪ್ಪಿಂದು ಕಾಳಿಂದು ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರ್ಬೋದು, ನಿಮಗೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಸಿಗೆ ಸೊಪ್ಪಿನ ಬಸ್ಸಾಂಬಾರಿಗೆ ಮೊಟ್ಟೆ ಹಾಕಿದ್ರೇ ಅದ್ರ ಟೇಸ್ಟೇ ಬೇರೆ. ಸಿಗೆ ಸೊಪ್ಪಿಂದ ಬಸ್ಸಾಂಬಾರಿಗೆ ಮೊಟ್ಟೆ ಹಾಕಿ ನೀವೊಮ್ಮೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಈರುಳ್ಳಿ, ಕರಿಬೇವು ಜೊತೆಗೆ ಹಸಿಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾಯಿತು. ನಾನಿಲ್ಲಿ 4 ಮೊಟ್ಟೆನ ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ನೋಡಿದಿರಲ್ಲ, ಈ ಹದಕ್ಕೆ ಹುರ್ಕೋಬೇಕು ನೋಡಿ.
ಲೈಟಾಗಿ ಉಪ್ಪು ಹಾಕಿದ್ದೀನಿ. ನೋಡಿದ್ರಲ್ಲ, ಬಸ್ತಿಟ್ಟಿರುವಂತಹ ಸಿಗೆ ಸೊಪ್ಪು ಮತ್ತು ಕಾಳುಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ, ಆ ಮೊಟ್ಟೆ ಹಾಕಿ ಸಿಗೆ ಸೊಪ್ಪಿನ ಬಸ್ಸಾರು ನನಗಂತೂ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಏನಾದರೂ ಸಿಗೆ ಸೊಪ್ಪಿನ ಬಸ್ಸಾರು ಅಂದರೆ ಎಲ್ರಿಗೂ 2 ಹೊಟ್ಟೆ ಅಂತಾರಲ್ಲ, ಅಂದರೆ ಅಷ್ಟು ಚೆನ್ನಾಗಿ ಊಟ ಮಾಡ್ತಾರೆ. ಫೈನಲಿ ನಾನು ಒಂದು ಉಳಿಕೆಯಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಫೈನಲಿ ಸಿಗೆ ಸೊಪ್ಪಿನ ಬಸ್ಸಾರು ಕಾಳು ರೆಡಿ ಆಯಿತು. ಸಿಕ್ಕಾಪಟ್ಟೆ ಟೇಸ್ಟಿ. ನಾನು ನಿಮಗೆ ಅನಿಸಿರ್ಬೋದು ನನಗೆ ಎಷ್ಟು ಜೋಶಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ. ಯಾಕಂದರೆ ನನಗೆ ಅಷ್ಟೊಂದು ಇಷ್ಟ ಇದು, ತುಂಬ ಇಷ್ಟ. ನಾನು ವಾರದಲ್ಲಿ 4-5 ದಿನ ಇದೇ ಸಾಂಬಾರು ಇದು ಮಾಡಿಬಿಟ್ಟಿದ್ರು ನಾನು ದಿನ ಬೇಕಿದ್ರೂ ತಿಂದ್ಬಿಡ್ತೀನಿ, ಅಷ್ಟೊಂದು ಇಷ್ಟ ಇದು. ಫೈನಲಿ ಸಿಗೆ ಸೊಪ್ಪಿನ ಕಾಳು ಅಂದರೆ ಸೊಪ್ಪು ರೆಡಿಯಾಗಿದೆ. ಇದನ್ನು ರೊಟ್ಟಿ ಚಪಾತಿ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಮಾಡ್ಕೋಬೋದು. ಬಟ್ ನಾನು ಹಾಗೆ ಊಟದ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಬಸ್ಸಾಂಬಾರು ಜೊತೆಗೆ ಕಾಂಬಿನೇಷನ್ ಮುದ್ದೆ ಜೊತೆಗೆ ತಿನ್ಕೊಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ, ಏನು ಸಖತ್ತಾಗಿ ಒಂದು ಪರಿಮಳ ಬರ್ತಾಯಿದೆ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಆಲ್ಮೋಸ್ಟ್ ನನ್ನ ಮನೇಲಿ ನಮ್ಮ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ಇದೊಂದು ಸೊಪ್ಪು ಅಂದರೂ ತುಂಬ ಇಷ್ಟಪಟ್ಟು ತಿಂತಾರೆ. ಫೈನಲಿ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ, ಸಿಗೆ ಸೊಪ್ಪಿನ ಬಸ್ಸಾಂಬಾರು ಹಾಗೂ ಕಾಳು. ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಟೇಸ್ಟಿ, ಹೆಲ್ದಿ ಮತ್ತು ವರ್ಷದಲ್ಲೊಂದು 5-6 ಸರಿನಾದರೂ ಮಿಸ್ ಮಾಡದೆ ನಾನು ತಿನ್ನುವಂತಹ ಒಂದು ಬಸ್ಸಾರು ರೆಸಿಪಿ ಅಂದರೆ ಅದು ಸಿಗೆ ಸೊಪ್ಪಿನ ಬಸ್ಸಾರು. ಇದೇ ರೀತಿಯಾದಂತಹ ಹೆಲ್ದಿ, ಟೇಸ್ಟಿ ಆ್ಯಂಡ್ ಹಳ್ಳಿ ಶೈಲಿಯ ಒಂದು ಅಡುಗೆಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.